ಸೊ ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ರಕ್ಷಿತಾ. ಸೊ ಐ ವಾಸ್ ರೀಸೆಂಟ್ಲಿ ಕ್ರೌನ್ಡ್ ಆಸ್ ಮಿಸ್ ಮಣಿಪಾಲ್ 2026. ಸೊ ಈ ಅಪಾರ್ಚುನಿಟಿ ನಮಗೆ MMT ಮಣಿಪಾಲ್ ಪವರ್ಡ್ ಬೈ ಲೂಪ್ ಅವರು ಆ ಏಜೆನ್ಸಿ ಅವ್ರು ಕೊಟ್ಟಿದ್ದು. ಸೊ ಇದೊಂದು ಒಳ್ಳೆ ಅಪಾರ್ಚುನಿಟಿ ನಮಗೆ ಅವ್ರು ಕೊಟ್ಟಿದ್ದು. ಸೊ ಅದರಲ್ಲಿ ಆಲ್ಮೋಸ್ಟ್ 80+ ಕಂಟೆಸ್ಟೆಂಟ್ಸ್ ಇದ್ರು, ಡಿಫ್ರೆಂಟ್ ಕ್ಯಾಟಗರೀಸಲ್ಲಿದ್ದರು. ಸೊ ನಾನು ಮಿಸ್ ಮಣಿಪಾಲ್ ಆಗಿ ವಿನ್ ಆಗಿದ್ದೇನೆ. ಡಿಫ್ರೆಂಟ್ ಪ್ಲೇಸಸ್ ಲೈಕ್ ಉಡುಪಿ, ಮ್ಯಾಂಗ್ಳೂರ್, ಕುಂದಾಪುರ, ಕೆಲವರು ಚಿಕ್ಕಮಂಗ್ಳೂರು, ಡಿಫ್ರೆಂಟ್ ಪ್ಲೇಸಸ್ಸಿಂದ ಪಾರ್ಟಿಸಿಪೇಟ್ ಮಾಡಿದ್ರು ಎಲ್ಲ ಸಹ. ಡಿಫ್ರೆಂಟ್ ಕ್ಯಾಟಗರೀಸ್ ಅಂದರೆ ಮಿಸ್ಟರ್ ಮಣಿಪಾಲ್, ಮಿಸ್ ಮಣಿಪಾಲ್, ಮಿಸ್ಸಸ್ ಮಣಿಪಾಲ್, ಮಿಸ್ ಟೀನ್ ಮಣಿಪಾಲ್, ಕಿಡ್ಸ್ ಸೆಕ್ಷನ್ ಎಲ್ಲ ಕ್ಯಾಟಗರೀಸು ಇತ್ತು. ಟಫ್ ಇತ್ತು ಆ್ಯಕ್ಚುಲಿ, ಬಿಕಾಸ್ ಎಕ್ಸ್ಪೀರಿಯನ್ಸ್ ಇದ್ದವರು ಇದ್ದರು, ಎಕ್ಸ್ಪೀರಿಯನ್ಸ್ ಇಲ್ಲದವ್ರು ಸಹ ಇದ್ದರು. ಸೊ ಆಲ್ಮೋಸ್ಟ್ ನಮ್ಮ ಕ್ಯಾಟಗರಿಯಲ್ಲಿ ಇನಿಷಿಯಲಿ 40+ ಇದ್ದರು, ಆಮೇಲೆ ಸೆಕೆಂಡ್ ಟೈಮ್ ಆಗುವಾಗ ಇಟ್ ವಾಸ್ ಲೈಕ್ 28 ಕಂಟೆಸ್ಟೆಂಟ್ ಇದ್ರು. ನೆಕ್ಸ್ಟ್ ಇನ್ ಅನದರ್ 3 months ಜಾನ್ಸನ್ ಸರ್ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಾರೆ. ಗೋವಾದಲ್ಲಿ ಒಂದು ಇವೆಂಟ್ ಆಗ್ತಿದೆ, ಮಿಸ್ ಸೌತ್ ಇಂಡಿಯಾ ಸಮಥಿಂಗ್. ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಇದೆ. ಜಸ್ಟ್ ಗಿವ್ ಅಪ್ ಮಾಡಬೇಡಿ, ನಿಮ್ಗೆ ಎಂತ ಅನಿಸ್ತದೆ ಅದು ಮಾಡಿ, ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡಬೇಡಿ. ಜಸ್ಟ್ ಲೀವ್ ಯೋರ್ ಡ್ರೀಮ್ ಅಷ್ಟೇ. ಬಹುತೇಕ ಜನರಿಗೆ ಏನೇನೋ ಸ್ವಲ್ಪ ಭಯ ಇರುತ್ತೆ. ಸೊ ಈ ತರ ಫೀಲ್ಡ್ ಗೆ ಮಾಡಲಿಂಗ್ ಬರಬೇಕು ಭಯ ಇರುತ್ತೆ. ಸೊ ಬಂದ್ರೆ ಏನಂತ ಪೇರೆಂಟ್ಸ್ಗೆ, ಸೊ ಅವರಿಗೆಲ್ಲ ಪೇರೆಂಟ್ಸ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ? ಆ ಭಯ ಅಥವಾ ಟೆನ್ಷನ್ ಆ ಥರ ಏನು ಬೇಡ. ಲೈಕ್ ಒಂದು ಟ್ರಸ್ಟೆಡ್ ಏಜೆನ್ಸಿ ಮೂಲಕ ನೀವು ಡೆಬ್ಯೂ ಮಾಡಿ, ಆವಾಗ ನಿಮಗೆ ಲೈಕ್ ಆ ಥರ ಎಂಥ ಪ್ರಾಬ್ಲಮ್ಸ್ ಆಗೋದಿಲ್ಲ.